ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಗ್ ಬಿರಿಯಾನಿ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿ ಮಾಡೋಕ್ಕೆ ನಾನಿಲ್ಲಿ ಒಂದು 5 ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ಹಿಡಿದು ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಪಲಾವ್ ಎಲೆ, 1 ಏಲಕ್ಕಿ, 3 ಲವಂಗ, 1 ಸ್ಟಾರ್ ಹೂವು, ಹೊಗೆ ಮೊಗ್ಗು, 1 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಸೊಂಪು, ಇಷ್ಟು ಸ್ಪೈಸಿ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಬಂದರೆ 1 ದಪ್ಪನೆ ಈರುಳ್ಳಿ, 2 ಟೊಮೊಟೊ, 2 ಹಸಿಮೆಣಸಿನ್ಕಾಯಿ ಸೀಳು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಒಂದು ಬಾಣಲಿ ತಗೊಂಡು ಮೊದಲು ಮೊಟ್ಟೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ. ಅದರಿಂದ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೊಟ್ಟೆಗಳೇನಿದ್ದಾವೋ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನು ಮಸಾಲೆ ಇದೆಯೋ ಮೊಟ್ಟೆಗೆಲ್ಲ ನೀಟಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿ ಮಾಡಿಕೊಂಡು ನೀಟಾಗಿ ಈ ರೀತಿ ಮೊಟ್ಟೆನೆಲ್ಲ ಮಸಾಲೆ ಎಲ್ಲ ಹಿಡ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಆದ ನಂತರನೇ ಮೊಟ್ಟೆನ ಎತ್ತಿ ಒಂದು ಪಾತ್ರೆಗೆ ಇಡ್ತೀನಿ. ಮೊಟ್ಟೆ ಇರೋದೇ ಫ್ರೈ ಆದಮೇಲೆ ಮೊಟ್ಟೆಗಳನ್ನು ತೆಗೆದ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾನೀಗ ಮಸಾಲೆಗೆ ಏನೇನು ಬೇಕೋ ಹಾಕ್ಕೊಂಡು ಅದರಲ್ಲೂ ಕೂಡ ಫ್ರೈ ಮಾಡ್ಕೊತೀನಿ. ಈ ರೀತಿ ಮೊಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡು ಅದೇ ಸ್ವಲ್ಪ ಆಯಿಲ್ ಇರೋದಕ್ಕೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಹಿಡಿಯಷ್ಟು, ಹಾಗೆ 1 3 ಅಥವಾ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಹಚ್ಕಡಲೆ ಹಾಕ್ಕೊಂಡು ಈ ರೀತಿ ಮಸಾಲೆ ರೆಡಿ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಮಸಾಲೆ ಏನಿದೆಯೋ ರುಬ್ಬಿಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬಂದು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಪಲಾವ್ ಎಲೆ, 1 ಚಕ್ಕೆ, ಹಾಗೆ 1 ಸ್ಟಾರ್ ಹೂವು, ಹಾಗೆ 3 ಲವಂಗ, ಹಾಗೆ 1 ಏಲಕ್ಕಿ, ಸ್ವಲ್ಪ ಸೊಂಪು, ಸ್ವಲ್ಪ ಇನ್ನೊಂಥರದ ಮೆಂತ್ಯ ಸೊಪ್ಪು, ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಾದಮೇಲೆ ಏನಿದೆ ಈರುಳ್ಳಿ, ಟೊಮೊಟೊ, ಮೊದಲೇ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆದ ನಂತರ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಇದೆಯೋ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ. ಆನಂತರ ಟೊಮೊಟೊ ಸೇರಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಉಪ್ಪು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮೊದಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ತಾಯಿದ್ದೀನಿ. ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಹೊತ್ತು ನಾನು ಇಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮಸಾಲೆ ಸ್ವಲ್ಪ ಹೊತ್ತು ನೀಟಾಗಿ ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಕೊಳ್ಳೋ ರೀತಿ ಮಸಾಲೆ ಬೇಯಿಸ್ಕೊಳ್ಳೋಣ. ನಂತರ ಮಸಾಲೆ ಎಲ್ಲ ಇದಾಗಿದೆ ಅಂದಮೇಲೆ ನಾನಿಲ್ಲಿ ಒಂದು 2 ಗ್ಲಾಸ್ ರೈಸ್ನ ತೊಗೊತಾ ಇದ್ದೀನಿ. ಈ ಗ್ಲಾಸಲ್ಲಿ ಅಳತೆ ತಗೊಂಡು 2 ಗ್ಲಾಸ್ ರೈಸ್ನ ತೊಗೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಅಂದಮೇಲೆ ನಾನು ಮೊದಲೇ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಕೂಡ ಸೇರಿಸ್ತಾಯಿದ್ದೀನಿ. ಅಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಅಕ್ಕಿಗೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಆನಂತರ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೋ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಡಬ್ಬಲ್ಲು ಅಂದರೆ 4 ಗ್ಲಾಸು ನೀರನ್ನ ಮೊದಲೇ ಬಿಸಿ ನೀರು ಏನೋ ಹಾಕೋಣ ಅಂದ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಆ ನೀರನ್ನ ಸೇರಿಸ್ತೀನಿ.
ನೋಡ್ಬೋದು ಬಿಸಿನೀರು ಇಟ್ಟಿದ್ದೀನಿ. ಈ ನೀರು ಡಬಲ್ ಅಳತೆ ಮಾಡಿಕೊಂಡೆ ಬಿಸಿನೀರು ಇಟ್ಟಿದ್ದೀನಿ. ಆ ನೀರನ್ನ ಸೇರಿಸ್ತೀನಿ. ಈಗ ಸೇರಿಸಾದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ಸೇರಿಸ್ತಾಯಿದ್ದೀನಿ. ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು, ಹಾಗೆಯೇ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಖಾರನೇ ಹಾಕೋಬೋದು. ನಾವು ಜಾಸ್ತಿ ಖಾರ ತಿನ್ನಲ್ಲ ಅಂದ್ಬಿಟ್ಟು ಖಾರ ಕಡಿಮೆ ಬಳಸ್ತಾಯಿದ್ದೀನಿ. ಮಕ್ಕಳು ಕೂಡ ಖಾರ ತಿನ್ನಲ್ಲ, ಆದ್ದರಿಂದ ಖಾರನ ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಹಾಗೆಯೇ ಉಪ್ಪು ಸ್ವಲ್ಪ ಹಾಕಿದೆ, ನೋಡಿಕೊಂಡು ರೈಸ್ಗೆ ಎಷ್ಟು ಬೇಕೋ ಉಪ್ಪು ರುಚಿಗೆ ನೋಡ್ಕೊಂಡು ಉಪ್ಪು ಸೇರಿಸ್ತಾಯಿದ್ದೀನಿ. ಜಾಸ್ತಿ ಖಾರ ಬೇಕು ಅನ್ನೋರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡು ಮಾಡ್ಕೊಬೋದು. ಹಾಗೆ ಹಸಿರು ಮೆಣಸಿನ್ಕಾಯಿ ತಿಂದರೆ ಆಗಲ್ಲ ಅನ್ನೋರು ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಸೇರಿಸ್ಬಿಟ್ಟು ಮಾಡ್ಕೊಬೋದು. ನಾನಿಲ್ಲಿ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಕಡಿಮೆ ಬಳಸ್ತಾಯಿದ್ದೀನಿ. ಹಾಗೆ ಲಾಸ್ಟಲ್ಲಿ ಮೊಟ್ಟೆ ಹಾಕ್ತೀನಿ. ಲಾಸ್ಟಲ್ಲಿ ಹಾಕ್ತಿರೋದು ಯಾಕೆ ಅಂದರೆ ಮೊದಲೇ ಹಾಕಿದ್ರೆ ಇಲ್ಲ ಸೌಟಿಂದ ತಿರುಗ್ತಾ ಇರ್ತೀನಿ, ಆಗಿಂದ ಮೊಟ್ಟೆಯಲ್ಲೇ ಕಳಿಸ್ಬಾರ್ದು ಅನ್ನೋದರಿಂದ ನಾನು ಲಾಸ್ಟಲ್ಲಿ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಸೇರಿಸ್ಕೊಂಡು ಸ್ವಲ್ಪ ನಿಧಾನವಾಗಿ ಈ ರೀತಿ ತಿರುಗಿಕೊಂಡು ಸ್ವಲ್ಪ ಕುದಿಯೋದ ನಂತರ ವಿಸಿಲ್ ಹಾಕಿದ್ರೆ ಒಂದು 2 ಕೂಗಿದ್ರೆ ರೈಸ್ ರೆಡಿ ಆಗುತ್ತೆ. ಹಾಗೆಯೇ 2 ಕೂಗಿಸ್ಕೊತೀನಿ. ಹೇಗಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಅಕ್ಕಿ ಕುದೀತಾ ಇದೆ ಅಂದಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ಕುಕ್ಕರ್ ವಿಸಿಲ್ ಮುಚ್ಚಿ ಒಂದು 2 ಕೂಗಿಸ್ತೀನಿ. 2 ವಿಸಿಲ್ ಕೂಗಿದ ನಂತರ ಎತ್ತಿ ನೋಡಿ ಈ ರೀತಿ ರೆಡಿಯಾಗಿದೆ. ಈ ರೀತಿ ಮೊಸರು ಮಾಡಿಕೊಂಡು ಊಟ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.